ಹೇಳ್ತೀರಾ? ನಮ್ಮ ಅಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ದೇವರು ವರನು ಕೊಡಲ್ವಂತೆ ಶಾಪನು ಕೊಡಲ್ವಂತೆ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಇವತ್ತು ನಿಮಗೆ ಇದೊಂದು ಸಿಕ್ಕಿರೋ ಅವಕಾಶ, ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋಕ್ಕೋಸ್ಕರ ನಾನು ನಿಮ್ಮಲ್ಲಿ ಬಂದಿದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಮ್ಮ ಭಾರತ, ನಮ್ಮ ದೇಶ ತುಂಬ ಮುಂದಕ್ಕೆ ಹೋಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾರೆ. ಹೌದೋ ಇಲ್ಲ? ಒಬ್ಬೊಬ್ರು ಕನಸು ಅಂತ ತಿಳ್ಕೊತಾರೆ, ಒಬ್ಬರು ನಿಜವಾಗ್ಲೂ ಆಗುತ್ತಾ ಹಿಂಗೆ ಅಂತ ಯೋಚನೆ ಮಾಡ್ತಾರೆ. ಬಟ್ ನೀವೆಲ್ಲ ಮಕ್ಕಳು ಯೋಚನೆ ಮಾಡಬೇಕು, ಅಮೆರಿಕ ಯಾವಾಗ ಬೆಳೆದಿತ್ತು ಅಂದರೆ ಅಲ್ಲಿರೋ ಯುವಕರು ಅಲ್ಲಿಂದ ಹೆಚ್ಚಾಗಿದ್ದಾಗ, ಚೈನಾ ಯಾವಾಗ ಬೆಳೀತು ಅಂತಂದರೆ ಅಲ್ಲಿರೋ ಯುವಕರು ಜಾಸ್ತಿ ಪಾಪ್ಯುಲೇಷನ್ ಇದ್ದಾಗ, ಜಪಾನ್ ಯಾವಾಗ ಬೆಳೀತು ಅಂತಂದರೆ ಅಲ್ಲಿರೋ ಹೈಯೆಸ್ಟ್ ನಂಬರ್ ಆಫ್ ಪಾಪ್ಯುಲೇಷನ್ ಯುವಕರಾಗಿದ್ದಾಗ, ಇವತ್ತು ದೇಶಾದ್ಯಂತ ಜಗತ್ತಾದ್ಯಂತ ಯಾರಾದರೂ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ ಅಂತಂದರೆ ನಮ್ಮ ಇಂಡಿಯಾ, ನಮ್ಮ ಭಾರತ ಅಂತ ನೀವು ಮರಿಬಾರ್ದು. ಯಾರದನ್ನ ಉದ್ಧಾರ ಮಾಡ್ತಾರೆ ಅಂದರೆ ನೀವು ಯುವಕರು ಅಂತ ನೀವು ಮರಿಬಾರ್ದು. ಸೊ ಎಂತಕ್ಕೆ ಯಂಗ್ ಅಂತ ಕರೆದರೆ, ನಾವು ಯಂಗ್ ಮಾಡಿದ್ರೆ ಯಾರು ಮಾಡ್ತಾರೆ ಅಂತ ನೀವು ಯೋಚನೆ ಮಾಡಬೇಕು. ಆ್ಯಂಡ್ ಇವತ್ತಿನ ಸಿಚುವೇಶನ್ ಹೆಂಗಿದೆ ಅಂತಂದರೆ ಎಲ್ಲನೂ ಟೆಕ್ನಾಲಜಿ ಟ್ರಾನ್ಸಾಕ್ಷನ್ ಆಗೋಗಿದೆ. ಹೌದೋ ಇಲ್ವೋ? ಆ್ಯಂಡ್ ನಾನು ಒಂದು ವಿದ್ಯಾಸಂಸ್ಥೆ ನಡೆಸ್ತೀನಿ, ಬರೀ ಬೆಂಗಳೂರಲ್ಲ, ಕನಕಪುರದಲ್ಲೂ 2 ಸಂಸ್ಥೆ ನಡೆಸ್ತೀನಿ. ನಾನು ನಿನ್ನೆ ಎಲ್ಲ ಕಡೆ ಎಕ್ಸಿಬಿಷನ್ ನಡೀತಾ ಇದೆಯಲ್ಲ, ಸೈನ್ಸ್ ಎಕ್ಸಿಬಿಷನ್, ಅಲ್ಲಿ ಹೋದಾಗ